ನನ್ನ ಬೀಳ್ಕೊಡು ಸಮಾರಂಭ ನನ್ನ ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಹಿರಿಯ ಅಧಿಕಾರಿಗಳೇ, ಸಹೋದರ ಮಿತ್ರರೇ, ನನ್ನ ಬಂಧು ಬಾಂಧವರವರೇ ಹಾಗೂ ನನ್ನ ಸಿಬ್ಬಂದಿಯವರೇ, ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸಾಕಷ್ಟು ವಿಷಯ ನನ್ನ ಚರಿತ್ರದಿಂದ ಹಿಡಿದು ಇಲ್ಲಿವರೆಗೆ ನಾನು ಬಂದ ಹಾದಿಯನ್ನು ಎಲ್ಲ ನಮ್ಮ ಪ್ರಧಾನಕ್ಕೆ ಮಕ್ಕಳಾಗಿ ಎಲ್ಲರೂ ಬೇಕಾಗಿದೆ. ಆದರೆ ನನ್ನೊಂದು ದೈವ, ನಾನು ಆರ್ಮಿ ಸರ್ವಿಸ್ ಮಾಡಿ ಮತ್ತೆ ಈ ಇಲಾಖೆಯವರು ಬಂದೆ. ಈ ಇಲಾಖೆಯಲ್ಲಿ 2005ರಿಂದ ಸಂತೃಪ್ತರಾಗಿ ಬಹಳಷ್ಟು ಕಡೆ ರಾಯಬಾಗ್, ಕಾರವಾರ, ಬೆಳಗಾವಿ, ಹುಬ್ಬಳ್ಳಿ, ಕಾಫಿಗೂ, ಅಲ್ಲಿ ಉಡುಪಿ ಬಸ್ ಎಲ್ಲ ಸಲುವಾಗಿ ಸಾರ್ವಜನಿಕರ ಸೇವೆ ಅಂತ ಮನಗೊಂಡು ಅವರ ಕರ್ತವ್ಯವನ್ನು ಮಾಡಿ ಹಾಗೂ ಕೊನೆಯದಾಗಿ ಇದೇ APMC ಸ್ಟೇಷನ್ನಿಂದ ಪ್ರಮೋಷನ್ ಆಗಿ ಇನ್ಸ್ಪೆಕ್ಟರ್ ಆಗಿ ನಾನು ಖಾನಾಪುರ ಹೋಗಿದ್ದೆ. ಅಲ್ಲಿ ಸುಮಾರು 7,000 ಜನ ಪ್ರಶಿಕ್ಷಣಾರ್ಥಿ ಟ್ರೈನೀಸ್ಗೆ ಎಲ್ಲಿ ಬೇಕಾದಲ್ಲಿ ಹೋಗಲು ಜಮಾದಾರ ಅಂತ ಅವ್ರಿಗೆಲ್ಲರಿಗೂ ಮನವರಿಕೆ ಇದೆ. ಆ ರೀತಿಯಾಗಿ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸಿ ಅವರಿಗೆ ಪಾಠ ಹೇಳಿದೆ. ಪೊಲೀಸ್ ಮ್ಯಾನುವಲ್ ಆಗಲಿ, IPC, CRPC ಆಗಲಿ, ಪೊಲೀಸ್ ಮ್ಯಾನುವಲ್, ಮಾಡರ್ನ್ ಇಂಡಿಯಾ ಪೊಲೀಸ್ ಆಫ್ ರೋಡ್ ಎಲ್ಲ ಥರದ ಪಾಠವನ್ನು ಹೇಳಿ ಅವರಿಗೆ ಇಲ್ಲಿ ಒಂದು ಉಪಯೋಗ ಪೊಲೀಸ್ ಇಲಾಖೆಯ ಬಗ್ಗೆ ಸರ್ವಾನುಮತದಿಂದ ತನ್ನ ಆತ್ಮಸಾಕ್ಷಿಯಾಗಿ ಟ್ರೈನಿಂಗ್ ಕೊಟ್ಟು ನಾನು ಅಲ್ಲಿಂದ ಮತ್ತೆ ಸೌತ್ ಟ್ರಾಫಿಕ್ ಮತ್ತು ನಾರ್ತ್ ಟ್ರಾಫಿಕ್ ಹುಬ್ಬಳ್ಳಿ ಅಲ್ಲಿ ನನ್ನ ಕರ್ತವ್ಯವನ್ನು ನಿರ್ವಹಿಸಿ ಮತ್ತೆ ನಾನು ಖಾನಾಪುರ ಬಂದೆ. ಖಾನಾಪುರದಲ್ಲಿ ಬಂದಿದ್ದು ಕೊನೆಯ ಗಳಿಗೆಯಲ್ಲಿ ನಾನು PTS ಸಂಗ್ರಹಿ ಇಲ್ಲಿ ಸೇವೆ ಮಾಡುವ ನನ್ನ ಭಾಗ್ಯ ಬಂತು. ನಾನು ಇಲ್ಲಿ ಕನಿಷ್ಠ 7-8 ತಿಂಗಳ ಮಾತ್ರ ಇದ್ದು ಇವರ ಜೊತೆ, ನಮ್ಮ ಸಿಬ್ಬಂದಿಯವರ ಜೊತೆ, ನಮ್ಮ ಸಾಹೇಬರ ಜೊತೆ ಎಲ್ಲ ಕೂಡಿಕೊಂಡು ಅವರ ಜೊತೆ ನಾನು ಸರ್ವಿಸ್ ಮಾಡಿ ಈಗ ಇಲ್ಲಿಂದ ಅವ್ರು ಹೇಳಿದ್ರಲ್ಲ ನಾಗೂರು ಸಾಹೇಬರು, ನಿವೃತ್ತಿ ಮತ್ತು ವೃತ್ತಿ ಎಷ್ಟೇ ಇದ್ರು ನಿವೃತ್ತಿ ಆಗಲೇಬೇಕಲ್ಲ. ವರ್ಗಾವಣೆ ಮತ್ತು ನಿವೃತ್ತಿ ಇಕ್ಕಟ್ಟಿಂದ ಬುದ್ಧಿ ಸರ್ಕಾರಿ ನೌಕರಿಯಾಗಿ ವೃತ್ತಿ ಮಾಡಿದ್ದೀವಿ. ಈ ಒಂದು ದಿವಸ ನಂದು ಟೈಮ್ ಬಂದು 60 ವರ್ಷದ ನನ್ನ ಸೇವೆ ಸಲ್ಲಿಸಿ ನಾನು ನಿವೃತ್ತಿ ಆಗ್ತಾ ಇದ್ದೀನಿ. ಈ ನಿವೃತ್ತಿಯಲ್ಲಿ ನಾನು ಎಲ್ಲೋ ಕೆಲಸ ಮಾಡಿದ್ದೀನಿ. ನನ್ನಿಂದ ಏನಾದರೂ ಯಾರಿಗೂ ತೊಂದರೆ ಆಗಿದ್ದರೆ, ತಪ್ಪು ಆಗಿದ್ದರೆ ನೀವೆಲ್ಲ ನನ್ನನ್ನು ಕ್ಷಮಿಸಬೇಕು ಅಂತ ಯಾವುದೇ ಮಾತುಗಳಿದ್ದರೆ ಅಥವಾ ನಿಮ್ಮ ಜೊತೆ ಯಾವುದಾದರೂ ತಗೊಳ್ಳುವ ವ್ಯವಹಾರವಿದ್ದರೆ ದಯಮಾಡಿ ನನ್ನ ಭೇಟಿಯಾಗಿ ಅದನ್ನು ಬಗೆಹರಿಸಿಕೊಳ್ಬೇಕು ಅಂತ ಹೇಳುತ್ತಾ, ನನಗೆ ಈ ಶಾಲೆಯಿಂದ ವಯೋನಿವೃತ್ತಿಯಾಗಿ ಇಷ್ಟೆಲ್ಲ ಮಾನ ಮರ್ಯಾದೆ ಸಮಾರಂಭ ಮಾಡಿ ನನಗೆ ಇಲ್ಲಿಂದ ಬೀಳ್ಕೊಡ್ತಾ ಇದ್ದಾರೆ. ನಾನು ನನ್ನ ಜೀವನದಲ್ಲಿ 2 ಬೀಳ್ಕೊಡು ಸಮಾರಂಭ, ಒಂದು ಆರ್ಮಿಯಿಂದ ಮಾಡಿದ್ದು, ಈಗ ಮತ್ತೆ ಇದೆ ಬೆಸ್ಟ್ ನೌಕರಿ ಪೊಲೀಸ್ನಲ್ಲಿ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕೌಜಲಗಿ ಗ್ರಾಮದ ಪೊಲೀಸ್ ಇನ್ಸ್ಪೆಕ್ಟರ್ ಅಲಿಸಾಬ್ ಬಾಬು ಸಾಬ್ ಜಮಾದಾರ್ ಸೇವಾ ನಿವೃತ್ತಿ ಹೊಂದಿದ್ದು ಅವರನ್ನು ಬೆಳಗಾವಿಯ ಕರ್ನಾಟಕ ಪೊಲೀಸ್ ತರಬೇತಿ ಕೇಂದ್ರದ ಸಭಾಭವನದಲ್ಲಿ ಸತ್ಕರಿಸಿ ಬೀಳ್ಕೊಡಲಾಯಿತು. ಬೆಳಗಾವಿಯ KSRPಯ ತರಬೇತಿ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಆಶೀಶ್ ಮೇಘನವರ್ ಹಾಗೂ ಸಿಬ್ಬಂದಿಯ ಜಮಾದಾರ್ ಅವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಗೌರವಿಸಿ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಮೇಘನ್ನವರ್ ಅವರು ಮಾತನಾಡಿ, ಇನ್ಸ್ಪೆಕ್ಟರ್ ಅಲಿ ಸಾಬ್ ಜಮಾದಾರ್ ಶಿಸ್ತು ಮತ್ತು ಕಾನೂನು ಪಾಲನೆಗೆ ಹೆಸರಾಗಿದ್ದರು. ಅವರು ನಿರ್ವಹಿಸಿರುವ ಕಾರ್ಯ ಶ್ಲಾಘನೀಯ ಎಂದರು. ಇಂತಹ ದಕ್ಷ ಅಧಿಕಾರಿ ಕರ್ನಾಟಕದ ಪೊಲೀಸ್ ಇಲಾಖೆಗೆ ಕಿರೀಟದಂತೆ ಇದ್ದರು. ಇವರು ಭಾರತೀಯ ಸೈನ್ಯದಲ್ಲಿ ಸೈನಿಕರಾಗಿ ಅಮೋಘ ಸೇವೆ ಸಲ್ಲಿಸಿ ಭಾರತಮಾತೆಯ ಕೃಪೆಗೆ ಪಾತ್ರರಾಗಿದ್ದರು. ಸೈನ್ಯದಲ್ಲಿನ ಶಿಸ್ತನ್ನು ಪೊಲೀಸ್ ಇಲಾಖೆಯಲ್ಲಿಯೂ ಅಳವಡಿಸಲು ಇವರು ಪ್ರಯತ್ನಿಸಿದ್ದರು ಎಂದರು. ನಿವೃತ್ತ ಮುಖ್ಯೋಪಾಧ್ಯಾಯರಾದ ನಜೀರ್ ಬಾಗವಾನ ಅವರು ಮಾತನಾಡಿ, ಇನ್ಸ್ಪೆಕ್ಟರ್ ಅಲಿಸಾಬ್ ಜಮಾದಾರ್ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ಶಿಸ್ತುಬದ್ಧ ಜೀವನವನ್ನು ಅಳವಡಿಸಿಕೊಂಡು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದವರು. ಸರಳ ಸಜ್ಜನಿಕೆಗೆ ಹೆಸರಾದ ಇವರು ಮಾತೃಹೃದಯ ಹೊಂದಿದ್ದರು. ತಮ್ಮ ಪ್ರೀತಿ ತುಂಬಿದ ಮಾತಿನಿಂದ ಎಲ್ಲರ ಹೃದಯವನ್ನು ಗೆಲ್ಲುತ್ತಿದ್ದರು. ಯುವ ಜನತೆಗೆ ನೀತಿ ಪಾಠವನ್ನು ಬೋಧಿಸಿ ಭಾರತದ ಅಖಂಡತೆಗೆ ಧಕ್ಕೆ ಬಾರದಂತೆ ಕ್ರಮವಹಿಸುತ್ತಿದ್ದರು. ತಮ್ಮಲ್ಲಿ ಬಂದ ನಾಗರಿಕರಿಗೆ ನಿಷ್ಪಕ್ಷಪಾತವಾಗಿ ನ್ಯಾಯವನ್ನು ಒದಗಿಸಿ ಕೊಡುತ್ತಿದ್ದರು. ಹೀಗಾಗಿ ಕರ್ನಾಟಕ ಪೊಲೀಸ್ ಇಲಾಖೆ ಖಂಡ ಅಪರೂಪದ ದಕ್ಷ ಪೊಲೀಸ್ ಅಧಿಕಾರಿ ಎಂದೇ ಜನರು ಇವರನ್ನು ಗುರುತಿಸುತ್ತಾರೆ. ಇಂದಿನ ಯುವ ಪೀಳಿಗೆ ಇವರ ಮಾರ್ಗದರ್ಶನವನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ನಿವೃತ್ತಿ ಇನ್ಸ್ಪೆಕ್ಟರ್ ಅಲಿಸಾಬ್ ಅವರು ಮಾತನಾಡಿ, ತಮ್ಮ ಸೇವೆಯ ಕುರಿತು ತೃಪ್ತಿ ವ್ಯಕ್ತಪಡಿಸಿ, ನಾನು ಜೀವನದಲ್ಲಿ 2 ಬಾರಿ ನಿವೃತ್ತಿ ಹೊಂದುತ್ತಿದ್ದೇನೆ. ಮೊದಲನೆಯದು ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದರೆ ಈಗ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿದ್ದೇನೆ.
ಸರ್ಕಾರಿ ನೌಕರಸ್ಥರಿಗೆ ವರ್ಗಾವಣೆ ಮತ್ತು ಸೇವಾ ನಿವೃತ್ತಿ ಎಲ್ಲರೂ ಕೂಡ ಪಡೆದುಕೊಳ್ಳಬೇಕಾಗುತ್ತದೆ. ಆದರೆ ನಾವು ಮಾಡುವ ಸೇವೆ ಸಮಾಜ ಮೆಚ್ಚುವಂತಿರಬೇಕು, ನಮ್ಮನ್ನು ಹೆತ್ತ ತಾಯಿಗೆ ಹಾಗೂ ಹೊತ್ತ ಭಾರತ ಮಾತೆಗೆ ಗೌರವ ತರುವಂತಿರಬೇಕು ಎಂದರು. ಈ ಸಂದರ್ಭದಲ್ಲಿ ಆರ್ಪಿಐ ದಯಾನಂದ್ ರೆಡ್ಡಿ, ರಟ್ಟಿ ನಾಗಪ್ಪ, ಪಾರ್ವತಿ ಪ್ರಮೋದ್ ಕರೆಯಣ್ಣವರ್, ಸಂತೋಷ್ ಬಸ್ತವಾಡ, ಬೆಳಗಾವಿ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಶ್ರೀಶೈಲ್ ಗಾಬಿ ಗಡ್ಡೆಕರ್, ಅಲ್ತಾಫ್ ಮುಲ್ಲಾ, ಕುಟುಂಬ ವರ್ಗದವರಾದ ಅಲಿ ಸಾಬ್ ಅವರ ಧರ್ಮಪತ್ನಿ ನಸೀಮಾ, ಅವರ ಚಿರಂಜೀವಿ ಸುಹೇಲ್ ಜಮಾದಾರ್, ಬಿ ಸೊಸೆ ತಸಮಿಯಾ, ಬಿ ಹೆಣ್ಣು ಮಕ್ಕಳಾದ ಸಮೀನಾ, ಬಿ ಅನಿಮ, ಬಿ ಹಾಗೂ ಅಳಿಯ ಪರವೀಜ್ ದೊಡ್ವಾಡ್ ಹಾಗೂ ಕೌಜಲಗಿ ಮುಸ್ಲಿಂ ಜಮಾತನ ಮುಖಂಡರು, ಬಂದು ಅಪಾರ ಬಂಧು ಬಳಗ, ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದು ಆತ್ಮೀಯವಾಗಿ ಶುಭ ಹಾರೈಸಿದರು. ಅಲಿಸಾಬಾ ಅವರು ತಮ್ಮ 20ನೇ ವಯಸ್ಸಿನಲ್ಲಿ ಭಾರತೀಯ ಸೈನ್ಯದಲ್ಲಿ ಸೇರಿಕೊಂಡು ಸುದೀರ್ಘವಾಗಿ 19 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ 2005ರಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ PSI ಆಗಿ ಸೇವೆ ಆರಂಭಿಸಿದರು. ಉಡುಪಿ, ಗದಗ್, ಹೌಸ್ ಬಾವಿ, ಹಾನಗಲ್, ಆದೂರ್, ಬೆಳಗಾವಿ, ರಾಯಬಾಗ್, ಕಾಗವಾಡ, ಬೆಳಗಾವಿ, ಮಾಳ, ಮಾರುತಿ, APMC, ಹುಬ್ಬಳ್ಳಿ ಗ್ರಾಮೀಣ ಠಾಣೆಗಳಲ್ಲಿ ಟ್ರಾಫಿಕ್ PSI ಹಾಗೂ ಹುಬ್ಬಳ್ಳಿ ಸೌತ್ ಮತ್ತು ನಾರ್ತ್ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿರುವ ಇವರು ಖಾನಾಪುರ್ PTS ಕಾನೂನು ಬೋಧಕರಾಗಿ ಹಾಗೂ ಬೆಳಗಾವಿ ಕೆಎಸ್ಆರ್ಪಿಯಲ್ಲಿ ತರಬೇತಿದಾರ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಇವರ ನಿವೃತ್ತಿ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಎಂದು ನಮ್ಮ ವಾಹಿನಿಯ ಪರವಾಗಿ ಹಾರೈಸೋಣ. ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ.